ನನ್ನನ್ನು ನಿಮ್ಮಪ್ಪ ಅಂತ ಒಪ್ಕೊಳ್ಳೋದಕ್ಕೆ ನಿನಗಾಗಲ್ಲ. ಆಯಿತು, ಒಪ್ಕೋತೀನಿ. ಆದರೆ ನೀನೇ ಇಷ್ಟಪಟ್ಟು ನಿಮ್ಮಪ್ಪ ನಿನ್ನನ್ನು ಬಿಟ್ಟು ಓಡೋದ್ನಲ್ಲ, ಅದಕ್ಕೇನಂತ್ಯ? 1 ವರ್ಷ ಕೂಡ ನಿಮ್ಮಪ್ಪ ನಿನ್ನನ್ನು ನೋಡ್ಕೊಳ್ಳೋದಕ್ಕಾಗಲಿಲ್ಲ. ಆದರೆ ನಾನು ಯಾವತ್ತೂ ನಿನ್ನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳಿಲ್ಲ. ನೀನೇ ಮನೆ ಬಿಟ್ಟು ಹೋದೆ. ಆದರೂ ನೀನು ನನ್ನನ್ನು ಅಪ್ಪ ಅಂತ ಕರೆಯೋದಕ್ಕಾಗಲ್ಲ. ಆರ್ಯ ನನಗೆ ಹೇಗೋ ಹಾಗೆ ನೀನು ನನಗೆ ಮಗ ಅಂತ ನಾನು ಅಂದ್ಕೊಂಡಿದ್ದೆ. ನಿಮ್ಮೊಬ್ಬರ ಮಧ್ಯೆ ಯಾವತ್ತೂ ನಾನು ಭೇದ ಭಾವ ಮಾಡಲಿಲ್ಲ. ಸಮಾಜದಲ್ಲಿ ನೀನು ಉನ್ನತ ಸ್ಥಾನದಲ್ಲಿ ಇರಬೇಕು ಅಂತ ನಾನು ಇಷ್ಟಪಟ್ಟೆ. ಫೈನಾನ್ಸ್ ಕಂಪ್ನಿನೂ ಓಪನ್ ಮಾಡಿಕೊಟ್ಟೆ. ಆದರೆ ನೀನು ಅದರಲ್ಲಿ ಕೊಂಕು ಹುಡುಕಿ ನನ್ನನ್ನು ಹಂಗಿಸ್ದೆ. ನನಗೆ ಬಾಯಿ ಬಂದಾಗ ಬೈದೆ. ನೀನಾಗಿ ನೀನೇ ಮನೆ ಬಿಟ್ಟು ಹೋದೆ. ಆದರೂ ನಾನು ನಿನಗೆ ಬೇಡದ ತಂದೆ ಆಗಿದ್ದೀನಲ್ಲ. ಏನೋ ಮೆರಿತಾ ಇದ್ದೆ, ನನಗೆ ಯಾರು ಮೋಸ ಮಾಡಿದ್ರು ನನ್ನ ತಂದೆ ಮೋಸ ಮಾಡಲ್ಲ ಅಂತ. ಎಲ್ಲೋಗ್ಬಿಟ್ಟ ನಿನ್ನ ತಂದೆ? ನಿನ್ನ ಕಾಟ ತಡಿಲಾರ್ದೆ ತಲೆ ಮರೆಸ್ಕೊಂಡು ಹೋಗ್ಬಿಟ್ನಾ? ರೀ, ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ನನ್ನ ವಿಷಯಕ್ಕೆ ತಲೆ ಹಾಕಿದ್ರೆ ಚೆನ್ನಾಗಿರಲ್ಲ. ಇವತ್ತು ನಿನ್ನ ಸಪೋರ್ಟಿಗೆ ಯಾರೂ ಇಲ್ಲ. ನೀನು ನನ್ನ ಮನೇಲಿ ಇದೆಯಾ ಅನ್ನೋ ಅಧಿಕಾರನ ನಿನ್ನ ಮೇಲೆ ನಾನು ಪ್ರಯೋಗ ಮಾಡ್ತಿಲ್ಲ. ನೀನು ಎಲ್ಲೇ ಇದ್ರು ನನ್ನ ಮಗನೇ. ನೀನು ಅಪ್ಪ ಅಂತ ಅನ್ಸ್ಕೊಂಡು ಅವನು ಹಿಂದೆ ಹೋದ್ರೆ ಹಾಳಾಗಿ ಹೋಗ್ತೇನೆ, ನೆನ್ಪಿಟ್ಕೊ. ನಾನು ಹಾಳಾಗಿ ಹೋಗ್ತೀನೋ ಉದ್ಧಾರ ಆಗ್ತೀನೋ ಅದು ನಿಮಗೆ ಬೇಕಾಗಿಲ್ಲ. ನನಗೀಗಲೂ ನಂಬಿಕೆ ಇದೆ. ನಮ್ಮಪ್ಪ ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ನಮ್ಮಪ್ಪ ನಂಗೆ ಈಸಿಯಾಗಿ ಮೋಸ ಮಾಡೋಕ್ಕಾಗಲ್ಲ. ನಮ್ಮಪ್ಪ ಬಂದ್ಮೇಲೆ ನಮ್ಮಮ್ಮನ ಕರ್ಕೊಂಡು ಹೋಗ್ತೀನಿ. ಚೆನ್ನಾಗಿದೆ ಅಪ್ಪ ಮಗನ ಜೋಡಿ. ಹೇಳಿ ಅಪ್ಪ ಬೆಪ್ಪ ತಕ್ಕಡಿ ಮಗ. ನಿನಗೆ ಹೊಗಳು ಹೇಳಿದ್ರು ಬುದ್ಧಿ ಬರಲ್ಲ, ಬೈದು ಹೇಳಿದ್ರು ನಿನ್ನ ಮನಸ್ಸಿಗೆ ನಾಟಲ್ಲ. ನರಕದಲ್ಲಿದ್ರೇನೆ ಸ್ವರ್ಗದ ರುಚಿ ಗೊತ್ತಾಗೋದು. ಹೇಗೆ ಮಾಡ್ಬಿಟ್ರು ನಮ್ಮಪ್ಪ. ಆಡ್ಕೊಳ್ಳೋ ಬಾಯಿಗೆ ತುತ್ತ ಆಗಿ ಮಾಡ್ಬಿಟ್ರು. ಈ ಭೂಪಾಲ್ ಎಲ್ಲ ಹಾಳಾಗೋಗಿದ್ದಾನೋ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ನಮ್ಮಪ್ಪನೂ ಕೈಗೆ ಸಿಕ್ತಿಲ್ಲ.